ಆತ್ಮೀಯ ವಿದ್ಯಾರ್ಥಿಗಳೇ, ಮಹಾಂತ್ ಮುದ್ದಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಇವತ್ತು ನಡೆದಿರುವಂಥ ಕರ್ನಾಟಕದ SSLC ಎಕ್ಸಾಮ್ನ ಪ್ರಥಮ ಭಾಷೆ ಕನ್ನಡ ಅಂದರೆ ಸಿರಿಗನ್ನಡ ವಿದ್ಯಾರ್ಥಿಗಳ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂಥ ವ್ಯಾಕರಣ, ಅಲಂಕಾರ, ಛಂದಸ್ಸಿನ ಪ್ರಶ್ನೆಗಳನ್ನ ಕುರಿತಾಗಿ ನೋಡ್ಕೊಂಡು ಬಿಡೋಣಂತ. ನೀವು ಎಕ್ಸಾಮ್ ಮುಗಿಸಿದಿರಿ. ಸೊ ಎಕ್ಸಾಮ್ ಮುಗಿಸಿದವ್ರಿಗೊಂದು ಟೆನ್ಷನ್ ಇರುತ್ತೆ, ಒಂದು ಕ್ಯೂರಿಯಾಸಿಟಿ ಇರುತ್ತೆ, ನಾನು ಬರೆದಿರುವಂಥ ಉತ್ತರ ಸರಿ ಅದಾವೋ ಇಲ್ಲೋ ಅಂತ. ಸೊ ಅಂಥವ್ರಿಗಾಗಿ ಈ ವಿಡಿಯೋ. ಇನ್ನು ಕೆಲವರು ನಂದು ಎಕ್ಸಾಮ್ ಸರಿಯಾಗಿಲ್ಲ, ಮಾರ್ಕ್ಸ್ ಕಡಿಮೆ ಬೀಳ್ತಾವೇನೋ ಅನ್ನುವಂಥ ಆತಂಕದೊಳಗಿರ್ತೀರಿ. ಈ ವಿಡಿಯೋ ನೋಡಿದ ಮೇಲೆ ನೀವು ಮಾರ್ಕ್ಸ್ ಕಡಿಮೆ ಬರ್ತಾವ ಅಂತ ಅನಿಸಿದ್ರೆ ಮುಂದಿನ ಎಕ್ಸಾಮ್ಗೆ ಇದಕ್ಕಿಂತ ಹೆಚ್ಚಿಗೆ ಮಾರ್ಕ್ಸನ್ನು ತೊಗೊಳ್ಬೇಕು, ಇಲ್ಲಿ ಕಳ್ಕೊಂಡಿರುವಂಥದ್ದನ್ನು ಅಲ್ಲಿ ನಾನು ಪಡ್ಕೊಳ್ಬೇಕು ಅಂತ ಪ್ರಿಪ್ರೇಷನನ್ನು ತಯಾರಿ ಮಾಡ್ಕೊಳ್ರಿ. ಈ ಎಕ್ಸಾಮ್ ಚೆನ್ನಾಗಿ ಆಗೈತೆ ಅಂತ ಅನಿಸಿದ್ರೆ ಇದರ ಟೆನ್ಷನನ್ನು ಬಿಟ್ಟು ಮುಂದಿನ ಎಕ್ಸಾಮನ್ನು ಓದ್ಕೊಳ್ರಿ ಅಂತ ಹೇಳ್ತಾ ಸರಿ ಸ್ಟಾರ್ಟ್ ಮಾಡೋಣಂತ. ಸೊ ಬಹು ಆಯ್ಕೆ ಪ್ರಶ್ನೆಗಳನ್ನು ಕೊಟ್ಟಿದ್ರಲ್ಲ, ಓಕೆ ನೋಡ್ರಿ. ಹಾಗಾದ್ರೆ ಮೊದಲನೇದೇನಪ್ಪ ಅಂದ್ರೆ ಸರಳದ ಈಸಿಯಾದ ಕನ್ನಡ ವರ್ಣಮಾಲೆಯಲ್ಲಿರುವಂತಹ ಅವರ್ಗೀಯ ವ್ಯಂಜನಗಳನ್ನು ಕೇಳಿದ್ರು. ಅವರ್ಗೀಯ ವ್ಯಂಜನಗಳು ಯಾವುವು ಅಂತಂದ್ರೆ ಅದು 9 ಅನ್ನುವಂಥದ್ದು ಸರಿಯಾದ ಉತ್ತರ. ಯಾಕಂದ್ರೆ ಅವರ್ಗೀಯ ವ್ಯಂಜನಗಳು 9 ಅವರ್ಗೀಯ ವ್ಯಂಜನಗಳಿದಾವೆ, ಅದು 9 ಅನ್ನುವಂಥದ್ದು ಸರಿ. ಓಕೆ, ಮುಂದೆ ನೋಡ್ರಿ. ಮುಂದಿನ ಪ್ರಶ್ನೆ, ವಧೂಪೇತ ಈ ಸಂಧಿಗೆ ಸೇರಿದೆ ಅಂತ ಕೊಟ್ಟಿದ್ದಾರೆ. ಇದು ಯಾವ ಸಂಧಿಗೆ ಉದಾಹರಣೆ ಅಂದ್ರೆ ಇದು ಸವರ್ಣ ದೀರ್ಘ ಸಂಧಿ ಆಗ್ತದ. ವಧೂಪೇತ, ಹೀಗಾಗಿ ಅದು ಸವರ್ಣ ದೀರ್ಘ ಸಂಧಿ ಸರಿ. ಓಕೆ, ಮುಂದಿನ ಪ್ರಶ್ನೆಯನ್ನ ನೋಡ್ರಿ. ಪ್ರಶ್ನೆ 3, ಪಾರಿಭಾಷಿಕ ಪದಗಳನ್ನು ಬಳಸುವಾಗ, ಅನ್ಯ ಭಾಷೆ ಪದಗಳನ್ನು ಬಳಸುವಾಗ, ಪ್ರಮುಖ ಪದಗಳನ್ನು ಸೂಚಿಸುವಾಗ ಬಳಸುವ ಲೇಖನ ಚಿಹ್ನೆ ಅಂದ್ರೆ ಅದು ವಾಕ್ಯ ವೇಷ್ಟನ ಅನ್ನುವಂಥದ್ದು ಇಲ್ಲಿ ಉತ್ತರ ಆಗ್ತದೆ. ಮುಂದಿನ ಪ್ರಶ್ನೆ, ವರ್ತಮಾನ ಕಾಲ ಸೂಚಕ ಪ್ರತ್ಯಯವಿದು. ವರ್ತಮಾನ ಕಾಲದ ಕಾಲ ಸೂಚಕ ಪ್ರತ್ಯಯ ಅಂದ್ರೆ ಅದು ಉತ್ತ ಅನ್ನುವಂಥದ್ದು ವರ್ತಮಾನ ಕಾಲ. ವ ಅನ್ನುವಂಥದ್ದು ಭವಿಷ್ಯತ್ ಕಾಲದ್ದು ವ ಆಗ್ತದೆ, ಹೌದಾ. ಭವಿಷ್ಯ ಇವೆರಡು ವ ಮತ್ತು ವ ಇವೆರಡು ಭವಿಷ್ಯತ್ ಕಾಲದ್ದು ಆಗ್ತದೆ. ದ ಅದಲ್ಲ, ಇದು ಭೂತಕಾಲ ಆಗ್ತದ, ಭೂತಕಾಲ ಸರಿನಾ. ಓಕೆ, ಮುಂದಿನ ಪ್ರಶ್ನೆಯನ್ನ ನೋಡ್ರಿ. ಈಗ ದ್ವಿತೀಯ ವಿಭಕ್ತಿಯ ಕಾರಕಾರ್ಥವಿದು. ದ್ವಿತೀಯ ವಿಭಕ್ತಿಯ ಕಾರಕಾರ್ಥ ಅಂದ್ರೆ ಅದು ಈ ವಿಭಕ್ತಿಗಳಲ್ಲಿ ಕಾರಕಗಳು ಅಂತ ಬರ್ತಾವಲ್ಲ, ಆ ರೀತಿಯಾಗಿ ಕರ್ತೃ, ಕರ್ಮ ಅಂತ. ಇಲ್ಲಿ ಏನಂದ್ರೆ ಇದು ಕರ್ಮಾರ್ಥ, ದ್ವಿತೀಯದ್ದು ಕರ್ಮಾರ್ಥ, ಇದು ಕರ್ತಾರ್ಥ ಅನ್ನೋದು ಪ್ರಥಮದ್ದಾಗ್ತದೆ. ಓಕೆ ಸರಿ, ಮುಂದಿನ ಪ್ರಶ್ನೆಯನ್ನು ನೋಡೋಣಂತ. ನಿಮಗೇನು ಈಗ ಉತ್ತರಗಳಷ್ಟು ಆದ್ರೆ ಸಾಕು, ಅನಾಲಿಸಿಸ್ ಏನು ಬೇಕಾಗಿಲ್ಲ. ಓಕೆ, ಪ್ರಶ್ನೆ 6, ಮಾದ್ರ ಮಾಘದ ಯಾದವರು ಅಂತಿದೆಯಲ್ಲ, ಇದರ ಉತ್ತರ ಏನು ಅಂದ್ರೆ ದ್ವಂದ್ವ ಸಮಾಸ. ಮಾದ್ರರು, ಮಾಘದರು, ಯಾದವರು ಅನ್ನುವಂಥದ್ದು, ಹೀಗಾಗಿ ಸರಿಯಾದ ಉತ್ತರ ದ್ವಂದ್ವ ಸಮಾಸ ಆಗ್ತದ. ಇನ್ನು ಸಂಬಂಧೀಕರಿಸಿದ್ದನ್ನ ಬರೆಯುವಂಥದ್ದು ನೋಡ್ರಿ. ಒಂದೇದು ತತ್ಸಮ ತದ್ಭವನ್ನ ಕೇಳಿದ್ರೆ ಅಮೃತ ಇದ್ದದ್ದು ಅಮರ್ದು ಆಗ್ತದ. ಇನ್ನು ಕಾರ್ಯ ಇದ್ದದ್ದ ಕಾರ್ಯ ಕಜ್ಜ ಆಗ್ತದ. ಅಷ್ಟು ಅಂದ್ರೆ ಪರಿಮಾಣವಾಚಕ ಆದ್ರ 12 ಅನ್ನುವಂಥದ್ದು ಸಂಖ್ಯಾವಾಚಕ. 12 ಅದಲ್ಲ ಸಂಖ್ಯಾವಾಚಕ. ಹಾಲ್ಜೇನು ಜೋಡು ನುಡಿ ಆದ್ರೆ ತುತ್ತ ತುದಿ ಅನ್ನುವಂಥದ್ದು ದ್ವಿರುಕ್ತಿ ಸರಿನಾ, ದ್ವಿರುಕ್ತಿ ಆಗ್ತದ. ನಿನಗಾಗಿ ಅನ್ನುವಂಥದ್ದು ತದ್ದಿತಾಂತವ್ಯ ಆದ್ರೆ ಪೆರ್ಮೆ ಅಂದ್ರೆ ಹೆಮ್ಮೆ ಅಂದ್ರೆ ಅದು ತದ್ದಿತಾಂತ ಭಾವನಾಮ ಆಗ್ತದ. ತದ್ದಿತಾಂತ ಭಾವನಾಮ ಸರಿ. ಓಕೆ, ಇಷ್ಟೇನಪ್ಪ ಅಂದ್ರೆ ಇದು ವ್ಯಾಕರಣದ ಪ್ರಶ್ನೆಗಳು. ಇನ್ನ ಅಲಂಕಾರ ಛಂದಸ್ಸು ನೋಡೋಣಂತ. ನೆನೆಯದಿರನ್ನ ಭಾರತದೊಳಿಂ ಪೆರರ ಆರುಮಣ್ ಒಂದೇ ಚಿತ್ತದಿಂ. ಒಂದೇ ಸಾಲು ಕೊಟ್ಟಿರ್ತಾರ ಅಂದ್ರೆ ಅದೇನಾಗಿರ್ತದ, ವೃತ್ತ ಆಗಿರ್ತದ. ಈ ಸಾರಿ ಚಂಪಕ ಮಾಲಾ ವೃತ್ತವನ್ನ ಕೇಳಿದ್ರು. ಯಾವ ವೃತ್ತ? ಚಂಪಕ ಮಾಲಾ ವೃತ್ತ, ಚಂಪಕ ಮಾಲಾ. ಇದರ ಗಣ ವಿಂಗಡಣೆ ಹೇಗೆ ಅಂದ್ರೆ ಇದು ಅಕ್ಷರಗಣ ಆಗಿರೋದ್ರಿಂದ ಪ್ರತಿ 3 ಅಕ್ಷರಗಳಿಗೆ ಒಂದೊಂದು ಗಣವನ್ನಾಗಿ ನಾವು
ವಿಂಗಡಣೆ ಮಾಡ್ತೀವಿ. ಹೌದಾ? ನೋಡ್ರಿ, ಎಸ್. ಇನ್ನು ಗುರು ಲಘು ಹಾಕಿದಾಗ ನೆನೆಯ ಮೂರು ಇವು ಬಂದ್ವಲ್ಲ, ಲಘು ಬಂದ್ವಲ್ಲ, ಮೂರು ಲಘು ಬಂದ್ರೆ ಏನಪ್ಪಾ ಅದು ನ ಗಣ ಆಗ್ತದ. ಗುರು ಲಘು ಇದು ಜ ಗಣ ಆಗ್ತದ. ಭಾರತ ನಜ ಇದು ಭ ಗಣ ಆಗ್ತದ. ನಜ ಬರ್ದ ಬಿಡ್ತೇನೆ, ನಜ ಭಜ ಜ ಜ ರ ಇದು ಇವಕ್ಕ ಗುರು ಲಘುವನ್ನ ನಾವು ಕರೆಕ್ಟ್ ಆಗಿ ಹಾಕೋಬೇಕು. ಎಸ್, ಹೌದಾ? ನಜ ಭಜ ಜಜರ ಇಷ್ಟು ಇದೇನಪ್ಪ ಅಂದ್ರೆ ಚಂಪಕ ಮಾಲಾ ವೃತ್ತ. ನೀವು ಇದರ ಲಕ್ಷಣಗಳನ್ನ ಒಂದು 3-4 ಲಕ್ಷಣಗಳನ್ನ ಬರಿಬೇಕಾಗಿರ್ತದ, ಬರೆದಿರ್ತೀರಿ. ಸರಿ, ಇನ್ನ ಅಲಂಕಾರ ನೋಡ್ರಿ. ಸೀತೆಯ ಮುಖ ಕಮಲ ಅರಳಿತು. ಈ ಸಾರಿ ರೂಪಕ ಅಲಂಕಾರವನ್ನ ಕೇಳಿದ್ರು. ರೂಪಕ ಅಲಂಕಾರ, ಹಾಗಾದ್ರೆ ರೂಪಕ ಅಲಂಕಾರದ ಲಕ್ಷಣವನ್ನ ಬರೆದಿರ್ತೀರಿ. ಉಪಮಾನ, ಉಪಮಾನಗಳ ನಡುವೆ ಅಭೇದ ಕಲ್ಪಿಸಿ ಹೇಳಿರುವ ಅಲಂಕಾರವೇ ರೂಪಕ ಅಲಂಕಾರ. ಇಲ್ಲಿ ಉಪಮೇಯ ಸೀತೆಯ ಮುಖ, ಉಪಮಾನ ಕಮಲ. ಸರಿನಾ? ಸೀತೆಯ ಮುಖ, ಉಪಮಾನ ಕಮಲ ಅನ್ನುವಂಥದ್ದು ಇದಿಷ್ಟು. ಸರಿನಾ ವಿದ್ಯಾರ್ಥಿಗಳೇ? ಮತ್ತೇನ್ ನೋಡ್ಬೇಕು ಇದ್ರೊಳಗಡೆ? ಇನ್ನ ಗಾದೆ ಮಾತು ಸರಳ ಕೇಳಿದಾರ, ಗಾದೆ ಮಾತನ್ನ ಬರೆದಿರ್ತೀರಿ. ನೆಕ್ಸ್ಟು ಸಂದರ್ಭಗಳಿದಾವೆ. ಕಲುಷಿತವಾದಿ ಅದಲ್ಲ, ಇದನ್ನ ಪದ್ಯ ಬರೆದಿರ್ತೀರಿ. ಸಾರಾಂಶ ಎಸ್ ಏನಪ್ಪಾ ಅಂದ್ರೆ ಗದ್ಯವನ್ನ ಓದಿ ಉತ್ತರ ಬರೆಯುದಿತ್ತಲ್ಲ, ಅದನ್ನ ನೋಡ್ಕೊಳ್ರಿ. ಮೊದಲನೇ ಪ್ರಶ್ನೆಗೆ ಏನದಲ್ಲ, ಸುಬ್ಬು ಲಕ್ಷ್ಮಿಯವರು ಶಾಲೆಯನ್ನು ಬಿಡಲು ಕಾರಣವೇನು ಅಂತಿದೆಯಲ್ಲ, ಅದಕ್ಕೂತ್ರ ಇಲ್ಲಿ 2ನೇ ಪ್ಯಾರಾದೊಳಗಿದೆ ನೋಡ್ರಿ. ಇಲ್ಲಿ ಉತ್ತರ ಮಾರ್ಕ್ ಮಾಡಿ ತೋರಿಸ್ತೇನೆ ನೋಡ್ರಿ. ಸುಬ್ಬು ಲಕ್ಷ್ಮಿಯವರು 5ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾಗ ಶಿಕ್ಷಕಿಯೊಬ್ಬರು ಆಕೆಯನ್ನು ಹೊಡೆದರು. ಸೂಕ್ಷ್ಮ ಪ್ರಕೃತಿಯ ಹುಡುಗಿ ಪ್ರಜ್ಞೆ ತಪ್ಪಿ ಬಿದ್ದಳು. ಬೇಗನೆ ಪ್ರಜ್ಞೆ ಬಂತು, ಆದರೆ ಕೆಮ್ಮು ಬರಲು ಪ್ರಾರಂಭವಾಯಿತು. ನಂತರ ಪಡೆದ ಚಿಕಿತ್ಸೆಯಿಂದ ಗುಣವಾದಳು. ಇದನ್ನು ಗಂಭೀರವಾಗಿ ಭಾವಿಸಿದ ತಾಯಿ ಷಣ್ಮುಖ ಒಡೆಯೂರವರು ತಮ್ಮ ಮಗಳಾದ ಸುಬ್ಬು ಲಕ್ಷ್ಮಿರವರ ಶಾಲಾ ಶಿಕ್ಷಣವನ್ನು ಅಲ್ಲಿಗೆ ಮೊಟಕುಗೊಳಿಸಿದರು. ಇದು ಏನಂದ್ರ ಮೊದಲನೇ ಪ್ರಶ್ನೆಗೆ ಇದು ಉತ್ತರ. ಇನ್ನ 2ನೇ ಪ್ರಶ್ನೆಗೆ ಏನು ಉತ್ತರ ಅಂದ್ರ 1ನೇ ಪ್ಯಾರಾದೊಳಗೆ ಉತ್ತರ ಅದ. ರಾಜ್ಯಸಭಾ ಸದಸ್ಯರಾಗಿ ಎಂಬ ಕೋರಿಕೆ ಬಂದಾಗ ಸುಬ್ಬು ಲಕ್ಷ್ಮಿಯವರ ಪ್ರತಿಕ್ರಿಯೆ. ಎಸ್, ಮೊದಲನೇ ಪ್ಯಾರಾ ಅದ ನೋಡ್ರಿ. ಇಲ್ಲೇ ಅವರ ಪ್ರತಿಕ್ರಿಯೆ ಏನಿತ್ತು ಅಂದ್ರ ನೋಡ್ರಿ, ಇಲ್ಲಿ ರಾಜ್ಯಸಭಾ ಸದಸ್ಯರಾಗಿ ಎಂದು ಭಾರತ ಗಣ ಸರ್ಕಾರದಿಂದ ಕೋರಿಕೆ ಬಂದಾಗ ಅದಲ್ಲ, ಇಲ್ಲಿಂದ ಉತ್ತರ ಆಗ್ತದೆ ನೋಡ್ರಿ. ನನಗೆ ಸಂಗೀತ ಕ್ಷೇತ್ರದಲ್ಲಿ ಮಾತ್ರ ತಿಳಿವಳಿಕೆ, ಜ್ಞಾನ, ವಿದ್ವತ್ತು ಇದೆ ಎಂದು ಭಾವಿಸಿದ್ದೇನೆ. ನನಗಿಂತ ಓದಿದವರು, ಅನುಭವ ಉಳ್ಳವರು ಆ ಸ್ಥಳದಲ್ಲಿದ್ದರೆ ಅವರಿಂದ ನಮ್ಮ ದೇಶದ ಜನರಿಗೆ ಉತ್ತಮ ಸೇವೆ ದೊರಕಬಹುದು. ಜನರ ಮನಸ್ಸಿನಲ್ಲಿ ನನಗೆ ಸ್ಥಾನ ಸಿಕ್ಕಿದೆ, ಅವರ ಪ್ರೀತಿ ದೊರಕಿದೆ. ಈ ಪ್ರೀತಿ ಮತ್ತು ಗೌರವಗಳಿಗಿಂತ ರಾಜ್ಯಸಭೆಯ ಸ್ಥಾನ ಹೆಚ್ಚಿನದಲ್ಲ ಎಂದು ಭಾರತ ಸರ್ಕಾರಕ್ಕೆ ಪತ್ರ ಬರೆದು ಸುಲಭವಾಗಿ ತಿರಸ್ಕರಿಸಿದ ಅಪರೂಪದ ವ್ಯಕ್ತಿ ಭಾರತ ರತ್ನ ಪುರಸ್ಕೃತ ಮಹಿಳೆ ಶ್ರೀಮತಿ MS ಸುಬ್ಬು ಲಕ್ಷ್ಮಿ ಸದಾಶಿವಂ. ಇಷ್ಟು ಇದಕ್ಕೆ ಉತ್ತರ ಬರಿಬೇಕು. ಯಾಕೆ ಇಷ್ಟು ಬರಿಬೇಕು ಅಂದ್ರೆ ಇದಕ್ಕೆ 2 ಅಂಕ ಇರ್ತಾವ. 3-4 ವಾಕ್ಯಗಳಲ್ಲಿ ಉತ್ತರಿಸುವುದಾಗಿರ್ತದೆ. ಇನ್ ಮುಂದೆ ಪತ್ರ ನೋಡ್ರಿ. ಪತ್ರ ಕಚೇರಿ ಪತ್ರನ ಬರೆದಿರ್ತೀರಿ. ಮತ್ತೆ ಯಾವಾಗ್ಲೂ ಕೂಡ ಕಚೇರಿ ಪತ್ರನೇ ಬರಿಬೇಕು. ಇಂದ ನೇಹ ಸರ್ಕಾರಿ ಪ್ರೌಢಶಾಲೆ ಚಿಕ್ಕಮಗಳೂರು. ಸರಿನಾ? ಗೆ ಯಾರಿಗ್ ಬರಿ ಅಂದಾರ ಅವರು? ಮಾನ್ಯ ಶಿಕ್ಷಣ ಸಚಿವರು ಕರ್ನಾಟಕ ಸರ್ಕಾರ. ಇದಾದ ಕೂಡಲೇ ಮಾನ್ಯರ ಬರೆದಿರ್ತೀರಿ. ವಿಷಯ ಏನಪ್ಪಾ ಅಂದ್ರ ಜಿಲ್ಲೆಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಚಿತ ತರಬೇತಿ ಕೇಂದ್ರವನ್ನು ಸ್ಥಾಪಿಸುವಂತೆ ಕೋರಿ ವಿಷಯ ಬರೀತೀರಿ. ಇನ್ನು ಕೆಳಗಿಂದೆಲ್ಲ ಈ ಮೇಲಿನ ವಿಷಯದನ್ನು ಅಂತ ಬರೀತೀರಿ. ಧನ್ಯವಾದಗಳು ಬರೀತೀರಿ. ಸ್ಥಳ ದಿನಾಂಕ ಬರೀತೀರಿ. ಕೊನೆಗೆ ನಿಮ್ಮ ಇಂತಿ ತಮ್ಮ ವಿಶ್ವಾಸಿ ಅಂತೇಳಿ ನೇಹ ಅಂತ ಅಲ್ಲಿ ಬರೀತೀರಿ. ಸರಿನಾ? ಕಚೇರಿ ಪತ್ರನ ಬರೆದಿರ್ಬೇಕು. ಇನ್ನ ಪ್ರಬಂಧಗಳನ್ನ, ಸರಳವಾದ ಪ್ರಬಂಧಗಳನ್ನ ಕೊಟ್ಟಿದ್ರು. ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ, ಹೆಣ್ಣು ಮಕ್ಕಳಿಗೆ ಸರ್ಕಾರದ ಸೌಲಭ್ಯಗಳು, ಎರಡೂ ಸರಳವಾಗಿರುವಂಥವು.
ಇನ್ನು ಅಗದಿ ಜನರಲ್ ಆಗಿರುವಂಥದ್ದು ಅಂದರೆ ಹೆಣ್ಣು ಮಕ್ಕಳಿಗೆ ಸರ್ಕಾರದ ಸೌಲಭ್ಯಗಳು ಅನ್ನುವಂಥದ್ದು. ವಿದ್ಯಾರ್ಥಿಗಳು ಇದಿಷ್ಟು ಇವತ್ತಿನ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂಥ ವ್ಯಾಕರಣದ ಭಾಗ, ಅಲಂಕಾರ, ಛಂದಸ್ಸು, ಹಾಗೆ ಗದ್ಯ, ಅನಂತರ ಪತ್ರಗಳನ್ನು ನೋಡಿದ್ವಿ. ಹೋಪ್ ನೀವೆಲ್ಲರೂ ಚೆನ್ನಾಗಿ ಎಕ್ಸಾಮನ್ನು ಬರೆದಿದ್ದೀರಿ ಅನ್ಕೋತೇನೆ. ಸೊ ಮುಂದಿನ ಎಕ್ಸಾಮ್ಗಳನ್ನು ಕೂಡ ಚೆನ್ನಾಗಿ ಮಾಡಿರಿ. ನಿಮ್ಗೆಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ಆಲ್ ದಿ ಬೆಸ್ಟ್.